ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಸಿಯಾಗಿ ಮಾಡುವಂತಹ ಒಂದು ಪೆಪ್ಪರ್ ಚಿಕನ್ ಫ್ರೈನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಬೆಳ್ಳುಳ್ಳಿ, ಒಂದು 4-5 ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೀನಿ. ಇದಾದಮೇಲೆ ಶುಂಠಿನ ಸಣ್ಣ ಕಟ್ ಮಾಡಿ ಅದನ್ನು ಸಹ ಜಜ್ಜಿಟ್ಟಿದ್ದೀನಿ. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ಗಿಂತ ಇದರಲ್ಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸೊ ಹಾಗಾಗಿ ನಾನು ಹಿಂಗೆ ಯೂಸ್ ಮಾಡೋದು. ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ರುಬ್ಬಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಗ್ಯಾಸ್ ಮೇಲಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕೋಣ. ಈ ಆಯಿಲು ಚೆನ್ನಾಗಿ ಕಾಯಬೇಕು. ಈಗ ಆಯಿಲ್ ಕಾದಿದೆ. ಆಯಿಲ್ ಕಾದ್ಮೇಲೆ ಇದಕ್ಕೆ ಅದೇ ಪಾತ್ರೆಗೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕೋತೀನಿ. ಇದಾದಮೇಲೆ ಇದಕ್ಕೆ ಶುಂಠಿ, ಫಸ್ಟು ಜಿಂಜರ್ ಗಾರ್ಲಿಕ್ನ ಏನು ಪುಡಿ ಮಾಡಿ ಜಜ್ಜಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಇದಾದಮೇಲೆ ಸಣ್ಣಗೆ ಹೆಚ್ಚಿರ್ತೀವಲ್ಲ ಹಸಿಮೆಣಸು, ನಾನು ಇಲ್ಲಿ 3 ಹಸಿಮೆಣಸು ತೊಗೊಂಡಿದ್ದೀನಿ. ಖಾರ ತಕ್ಕಂಗೆ, ಅಂದರೆ ಪೆಪ್ಪರು ಹಾಕ್ತೀನಲ್ಲ ಫುಲ್ ಖಾರ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಬರೀ ಸಣ್ಣಗಿರೋ 3 ಹಸಿಮೆಣಸನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಚೆನ್ನಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ 2 ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಸಹ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಜಾಸ್ತಿನೂ ಸಾಫ್ಟಾಗಿ ಇದಾಗೋದು ಬೇಡ, ಒಂದು ಸ್ವಲ್ಪ ಮೀಡಿಯಮಲ್ಲಿ ಇದ್ದರೆ ಸಾಕು. ಅಷ್ಟು ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದು ಇಷ್ಟು ಫ್ರೈ ಆಗಿದೆ, ಇಷ್ಟು ಆದರೆ ಸಾಕು. ಈಗ ಇದಕ್ಕೆ ನಾವೆಷ್ಟು ಅಂದರೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೋಣ. ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ಅರಿಶಿಣದ ಪುಡಿ, ಟರ್ಮರಿಕ್ ಪೌಡರ್, ಅದು ಅಷ್ಟೇ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಇಷ್ಟು ಆಯಿಲ್ ಅಲ್ಲ, ಇದರಲ್ಲಿ ಸ್ವಲ್ಪ ನಾನು ವಾಟರ್ ಆ್ಯಡ್ ಮಾಡಿದ್ದೀನಿ, ಅಂದರೆ ಚಿಕನ್ ಬೇಯೋಕ್ಕೆ ಬೇಕಾಗಿರೋಷ್ಟು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿದ್ದೀನಿ. ಇದಾದಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್, ನಾನಿಲ್ಲಿ 2 ಸ್ಪೂನ್, ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ. ಇದು ಸಾಕಾಗಲ್ಲ, ನಾನು ಫಸ್ಟ್ ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡಿ ಎಲ್ಲಾದರೂ ಖಾರ ಜಾಸ್ತಿ ಆಯಿತು ಅಂದರೆ ಇಷ್ಟೇ ಹಾಕ್ತೀನಿ. ಇನ್ನೂ ಖಾರ ಬೇಕು ಅಂದರೆ ಮತ್ತೆ ಹಾಕ್ತೀನಿ. ಇದೀಗ ಇಷ್ಟು ಹಾಕಿ ಫ್ರೈ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿರೋ ಅಂತಹ ಚಿಕನ್, ನಾನಿಲ್ಲಿ 1 kg ಚಿಕನನ್ನು ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಪೆಪ್ಪರ್ ಬೇಕು, ಖಾರ ಅಷ್ಟು ಆಗಿಲ್ಲ ಅಂತ ಹೇಳಿ ನಾನು ಮತ್ತೆ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತೆ. ಇದಾದಮೇಲೆ ಇದಕ್ಕೆ ಬೇಕಾಗಿರೋಷ್ಟು ಧನಿಯಾ ಪೌಡರು ನಾನಿಲ್ಲಿ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇದು ಕೊತ್ತಂಬರಿ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ನಾವು ಜಾಸ್ತಿ ಹಾಕಿದಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ, ಸೊ ನಾನು ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಬೇಯೋಕ್ಕೆ ಒಂದು 15 ಮಿನಿಟ್ಸು ಹೈ ಫ್ಲೇಮಲ್ಲಿ ಇದ್ದಿದ್ದನ್ನು ಲೋ ಫ್ಲೇಮಲ್ಲಿಟ್ಟು 15 ಮಿನಿಟ್ಸು ಈ ಥರ ಮುಚ್ಚಿ ಬೇಯಿಸೋಣ. ಇದಾದಮೇಲೆ ಇದಕ್ಕೆ ನಾನು ಯಾವುದೇ ರೀತಿಯ ವಾಟರ್ ಯೂಸ್ ಮಾಡಿಲ್ಲ, ನೀರು ಹಾಕಿಲ್ಲ ನಾನು.
ಫಸ್ಟಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿ ಆನಿಯನ್ ಫ್ರೈ ಆಗುವಾಗ ಹಾಕಿದ್ನಲ್ಲ, ಅದೇ ನೀರಲ್ಲಿ ಇದು ಬೇಯುತ್ತೆ. ಅಂದರೆ ಇದಕ್ಕೆ ನೀರು ಹಾಕಿದರೆ ಪೆಪ್ಪರ್ ಡ್ರೈ ಆಗೋಲ್ಲ, ಒಂಥರ ಸಾರು ಟೈಪ್ ಆಗುತ್ತೆ, ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೂ. ಅದಕ್ಕೆ ನಾವು ಇದನ್ನು ಏನು ಮಾಡಬೇಕಂದ್ರೆ ಯಾವುದೇ ರೀತಿ ವಾಟರ್ ಯೂಸ್ ಮಾಡದೆ ನಾವು ಹಾಗೆ ಮಾಡಬೇಕಾಗುತ್ತೆ, ಆವಾಗ ಟೇಸ್ಟಿಯಾಗಿ ಬರುತ್ತೆ. ಇಷ್ಟೇ, ಈಗ ರೆಸಿಪಿ ರೆಡಿ. ಇದು ಟೇಸ್ಟಿಯಾಗಿರುತ್ತೆ. ಏನಾದರೂ ಒಂದು ಸ್ವಲ್ಪ ಸಾಂಬಾರು ಇದ್ದರೆ ಸಾಕು, ಅದ್ರ ಜೊತೆ ಆರಾಮಲ್ಲಿ ತಿನ್ಬೋದು. ಮತ್ತು ಇದಕ್ಕೆ ಲೆಮನ್ನು ಹಾಕೋಬೋದು. ನಾನು ಹಾಕಲ್ಲ, ಬೇಕಾದವ್ರು ಹಾಕ್ಕೊಳ್ಳಿ ಅಂತ ಹಾಗೆ ಲಾಸ್ಟ್ ತನಕ ಬಿಡ್ತೀನಿ. ನಿಮಗೆ ಬೇಕಿದ್ದರೆ ಲೆಮನನ್ನು ಯೂಸ್ ಮಾಡ್ಬೋದು. ಈ ಥರದ್ದೇ ಈಸಿ ಮತ್ತು ಸಿಂಪಲ್ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.